ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ಥಾನ ಸಿಕ್ಕಿದೆ ಅಂತ ಖುಷಿ ಪಡೋದಕ್ಕಿಂತ ಒಂದು ಆತಂಕ ಇದೆ. ಯಾವ ರೀತಿ ಅಂದರೆ ಯಾವ ರೀತಿ ಕೆಲಸ ಮಾಡಬೇಕು. ನಮ್ಮ ಬಳ್ಳಾರಿ ಜಿಲ್ಲೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಸರ್ಕಾರದ ಮೇಲೆ ಕೂಡ ಮನೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರು ಸಾಹೇಬ್ರ ಮೇಲೆ ಕೂಡ ತುಂಬ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನನಗೆ ತಿಳಿದಂಗೆ 22 ತಿಂಗಳಲ್ಲಿ ಈ 22 ತಿಂಗಳನ್ನು ನಾನು 44 ತಿಂಗಳಂತೇಳಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದನ್ನು 22 ತಿಂಗಳನ್ನು 44 ತಿಂಗಳಲ್ಲಿ ಎಷ್ಟು ಅವಧಿ ಇರ್ತಾವಲ್ಲ ಅಷ್ಟು ಅವಧಿಗೆ ಇಲ್ಲೇ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿ ಇವತ್ತು ನಮ್ಮ ಸಮಗ್ರ ಬಳ್ಳಾರಿ ಅಭಿವೃದ್ಧಿಗೆ ಹಗಲು ರಾತ್ರಿ ಇವತ್ತೇನು 24x7 ಅಂತೀವಲ್ಲ ಅದೇ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಪಕ್ಷ ಸಂಘಟನೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಶಾಸಕರನ್ನ ಒಗ್ಗೂಡಿಸ್ಕೊಂಡು ಅವರ ಶಾಸಕರ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಯಾವ್ಯಾವ ನೆನೆಗುದಿಗೆ ಬಿದ್ದಿದೆ ಅವನ್ನೆಲ್ಲ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಲಿಕ್ಕೆ ಈ 22 ತಿಂಗಳ ಒಂದು ನೀಲನಕ್ಷೆಯನ್ನು ತಯಾರು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರು, ಅವರು CWC ಮೆಂಬರು, ನಮ್ಮ ತುಕಾರಾಮ್ ಸಾಹೇಬರು MP ಅವರು, ಮತ್ತು ನಮ್ಮ ಭರತ್ ರೆಡ್ಡಿ ಅವರು, ಗಣೇಶ್ ಅವರು, ನಮ್ಮ ಸಿರುಗುಪ್ಪ ಶಾಸಕರಾದಂಥ ನಮ್ಮ ನಾಗರಾಜ್ ಅವರು, ಅನ್ನಪೂರ್ಣ ತುಕಾರಾಮ್ ಅವರು, ಇವರೆಲ್ಲರೂ ಸೇರಿ ಒಗ್ಗಟ್ಟು ಸೇರಿ ನಮ್ಮ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿಯತ್ತ ನಾವು ತೆಗೆದುಕೊಂಡು ಭಾಳ ದೊಡ್ಡ ಜವಾಬ್ದಾರಿ ಇದೆ ಸರ್. ಈಗ ಯಾಕಂದರೆ ಬಳ್ಳಾರಿಯಲ್ಲಿ ಸಂಪೂರ್ಣವಾಗಿ ಬರ ಬಿದ್ದಿದೆ, ಮಳೆ ಇಲ್ಲ, ತುಂಗಭದ್ರಾ ಜಲಾಶಯ ನೀರು ಬಿಟ್ಟಿಲ್ಲ. ಖಂಡಿತವಾಗಿ ಕೂಡ ಈಗಾಗಲೇ ಕೂಡ ಮಳೆ ಪ್ರತಿ ವರ್ಷ ಆಗುವಂಥ ಸಂದರ್ಭದಲ್ಲಿ ಈ ವರ್ಷ ಭಾಳ ಕಡಿಮೆ ಮಳೆ ಆಗಿದೆ. ಆದರೂ ಕೂಡ ಇವತ್ತಿಗೆ ನನಗೆ ಸುಮಾರು 65 TMC ಅಷ್ಟು ಇವತ್ತು ತುಂಬಿದೆ. ಇವತ್ತು ಇನ್ನೂ ಒಂದು ಅಂದರೆ ಇನ್ಫ್ಲೋ ನಮಗೆ ಮೊನ್ನೆ 1 ಲಕ್ಷ ಕ್ಯೂಸೆಕ್ಸ್ ಒಂದಿನ 2 ದಿನ ಮಾತ್ರ ಬಂತು. ಅದು ಒಂದು ವಾರ ಹರಿದಿದ್ರೆ ನಮಗೆ ಇಷ್ಟೊತ್ತಿಗೆ ಡ್ಯಾಮೇ ತುಂಬಿಡ್ತಾ ಇತ್ತು. ಆ ರೀತಿಯಾಗಿ ಇವತ್ತು 30,000ದಿಂದ 40,000ಕ್ಕೆ ಬಿದ್ದಿದೆ. ಇವತ್ತು ಬಹುಶಃ ಇಲ್ಲ, ಖಂಡಿತವಾಗಿ ಕೂಡ ಇವತ್ತು ಅಲ್ಲ, ನಮ್ಮದೇನೆಂದರೆ ನಮ್ಮದು ಎಕ್ಸ್ಪೆಕ್ಟೆಡ್ ಈಗ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು 10ರಿಂದ 15 ದಿನ ಒಳಗಡೆ, ಒಂದು 10 ದಿನ ಒಳಗಡೆ ಇನ್ನೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಮಳೆಯಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನನಗೆ ಬಹುಶಃ ಈ ಹರಿತಾತನ ಕೃಪೆ ಆಶೀರ್ವಾದದಿಂದ, ಬಳ್ಳಾರಿಯ ದುರ್ಗಮ್ಮನ ಆಶೀರ್ವಾದದಿಂದ, ನಮ್ಮ ಹುಲಿಗಮ್ಮನ ಆಶೀರ್ವಾದದಿಂದ, ನಮ್ಮ ಬಳ್ಳಾರಿ ಎಲ್ಲ ರೈತರ ಒಂದು ಸುಖಕ್ಕೆ ಮಳೆರಾಯ ಬರ್ತಾನೆ, ನಮ್ಮ ಡ್ಯಾಮ್ ತುಂಬುತ್ತೆ. ಈ ಬಾರಿ ಕೂಡ ನಾವು ಖಂಡಿತವಾಗಿ ಕೂಡ ICC ಮೀಟಿಂಗಲ್ಲಿ ಕರಿತೀವಿ. ಈಗಾಗಲೇ ಕೂಡ ಮುಖ್ಯಮಂತ್ರಿ ಗಮನಕ್ಕೆ ಕೂಡ ಬಂದಿದೆ ಇವತ್ತು. ಯಾಕಂದರೆ ಇನ್ಚಾರ್ಜನ್ನು ಯಾರು ಮಾಡಬೇಕಂತೇಳಿ ನೋಡ್ತಾ ಇದ್ದಾರೆ ಕೊಪ್ಪಳದಿಂದ. ಬಹುಶಃ ಎಲ್ಲಿ ಯಾರನ್ನ ಸಲಹಾ ಸಮಿತಿಗೆ ಅಧ್ಯಕ್ಷರು ಮಾಡ್ತಾರೋ ಅವರು ಬಂದು ಬೇಗನೆ, ಯಾಕಂದರೆ ಇನ್ನೊಂದು ವಾರದ ಅವಧಿ ನೋಡ್ಕೊತಾ ಇದ್ದೀವಿ ಎಷ್ಟು ತುಂಬುತ್ತೆ ಅಂತೇಳಿ. ಅದರ ಮೇಲೆ ನಾವು ನೀರಾವರಿ ಸಲಹಾ ಸಮಿತಿಯನ್ನು ಕರೆದು ಎಷ್ಟು ಯಾವ ಬೆಳೆಗೆ ಎಷ್ಟು ನೀರು ಬಿಡಬೇಕು, ನಮಗೆ ಅಟ್ಲೀಸ್ಟ್ 80 TMC ಬಂದ್ರೇ ನಾವು ನೀರು ಕೆರೆಗೆ ನಮ್ಮ ಬೆಳೆಗಳಿಗೆ ನೀರು ಬಿಡುವಂಥದ್ದು ಪ್ರಕ್ರಿಯೆ ಯಾವತ್ತೂ ನಡೀತಾ ಇದೆ. ಒಂದು ಬೆಳೆಗೆ ಬಹುಶಃ ಈ ಸರ್ತಿ ಜಾಸ್ತಿನೇ ಬರ್ಬೋದು ಅಂತೇಳಿ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬುವಂಥ ನಿಟ್ಟಿನಲ್ಲಿ ಸಲಹಾ ಸಮಿತಿ ಆದಮೇಲೆ ಇವತ್ತು ಖಂಡಿತವಾಗಿ ಕೂಡ ಸಲಹಾ ಸಮಿತಿಯ ನಿರ್ದೇಶನದೊಂದಿಗೆ ನಮ್ಮ ರೈತರ ನಮ್ಮ ಚಾಲೆಂಜ್ ಏನಿದೆ ಅಂದರೆ ದೇವರ ಕೃಪೆಯಿಂದ 2 ಬೆಳೆಗೆ ನೀರು ಕೊಡಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಸರ್ಕಾರ ಫಸ್ಟ್ ಟೈಮ್ ಮಿನಿಸ್ಟರ್ ಆದಾಗ ಇದ್ದ ಸನ್ನಿವೇಶ ಬೇರೆ ಥರ ಇತ್ತು. ಏನು ಸರ್, ನೀವು ಫಸ್ಟ್ ಟೈಮ್ ಮಿನಿಸ್ಟರ್ ಆದಾಗ ಸನ್ನಿವೇಶ ಬೇರೆ ಥರ ಇತ್ತು, ಈಗ ಬೇರೆ ಥರ ಇದೆ. ಯಾಕಂದರೆ ಈ ಸತಿ 3-4 ಜನ ಜಿಲ್ಲೆಯಿಂದ ಸಚಿವ ಆಕಾಂಕ್ಷಿಗಳಿದ್ರು. ಆದರೆ ಈಗ ಕೆಲವರು ಮುನ್ಸ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಹೆಂಗೆ ನೀವು ಬೇರೆ ಜಿಲ್ಲೆಗಳಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಮುನ್ಸ್ಕೊಂಡಿದ್ದಾರೆ? ಎಲ್ಲಿ ಇಲ್ಲ. ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇದ್ದೀವಿ. ನಾವು ಪ್ರಥಮವಾಗಿ ನನ್ನ ಫಸ್ಟ್ ಡೇಯಿಂದ ಕೂಡ ಮುಖ್ಯಮಂತ್ರಿ ಪ್ರಮಾಣ ವಚನ ಆದಮೇಲೆ ನಮ್ಮ 5 ಶಾಸಕರು ನಾವು ಸಮರ್ಥರಾಗಿದ್ದೀವಿ ಅಂತ ಹೇಳಿದ್ದೀನಿ. ಇವತ್ತು ನಂದು ಅದೇ ನಿಲುವಿದೆ. ಪ್ರತಿಯೊಬ್ಬರು ಸಮರ್ಥರಾಗಿದ್ದಾರೆ. ನಾಗರಾಜ್ ಅವರಾಗಿರ್ಬೋದು, ನಮ್ಮ ಗಣೇಶ್ ಅವರಾಗಿರ್ಬೋದು, ಭರತ್ ರೆಡ್ಡಿ ಅವರಾಗಿರ್ಬೋದು, ನಮ್ಮ ತುಕಾರಾಮ್, ನಮ್ಮ ಅನ್ನಪೂರ್ಣ ತುಕಾರಾಮ್ ಅವರು ಎಲ್ಲರೂ ಕೂಡ ಸಮರ್ಥರಾಗಿದ್ದಾರೆ, ಎಲ್ಲರೂ ನಿಭಾಯಿಸ್ತಿದ್ದಾರೆ. ಆದರೆ ಇವತ್ತು ಹೈಕಮಾಂಡ್ ಒಂದು ನಿರ್ದೇಶನ ಮಾಡಿದೆ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಇವತ್ತು ಎಲ್ಲ ಕೂಡ ಒಗ್ಗೂಡ್ಕೊಂಡು ನಾವು ಈ ಬಳ್ಳಾರಿ ಜಿಲ್ಲೆನ ಅಭಿವೃದ್ಧಿ ಮಾಡ್ತೀವಿ. ಯಾರಿಗೆ ಕೊಟ್ಟರು ಕೂಡ ನಮ್ಮ ಆತಂಕ ಏನಿತ್ತು ಅಂದರೆ ಬಳ್ಳಾರಿಗೆ ಯಾರಿಗೂ ಕೊಡಲ್ಲೇನೋ ಅಂತ ಒಂದು ಆತಂಕ ಇತ್ತು. ನನಗೂ ಹಂಗೆ ಇತ್ತು. ಆದರೆ ಕೂಡ ಇವತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ನಮ್ಮ ಕೇಂದ್ರದ ನಾಯಕರು ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಕಳಿಸಿದ್ದಾರೆ. ಎಲ್ಲರೂ ಒಗ್ಗೂಡ್ಕೊಂಡು ನೀವು ಇವತ್ತು ಖಂಡಿತವಾಗಿ ಕೂಡ ನಾನು ಚಳಿಗುರಿಕೆ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ಎರಿತಾತನ ದೇವಸ್ಥಾನದಲ್ಲಿ ಇವತ್ತು ನಾನು ಹೇಳ್ತೀನಿ 2028ನೇ ಚುನಾವಣೆಯಲ್ಲಿ 5ಕ್ಕೆ5 ಯಾವ ರೀತಿ ನಾವು ಬಹುಮತದಿಂದ ಗೆದ್ದಿದ್ವುದೋ ಅದಕ್ಕಿಂತ ಒಂದು 10,000 ಜಾಸ್ತಿಯಲ್ಲಿ ಕೂಡ ಪ್ರತಿಯೊಬ್ಬ ಶಾಸಕರು ಕೂಡ ಗೆಲ್ತೀವಿ. ಮತ್ತು 2028ಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ 2028ರಲ್ಲಿ ಕೂಡ ಮುಖ್ಯಮಂತ್ರಿ ಆಗ್ತಿರೋಂಥ ಭಾವನೆ ಇದೆ. ಯಾವ ಖಾತೆ ಕೊಟ್ಟರು ಕೂಡ ನಾನು ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.